ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕುಶಾಲನಗರ ಪಟ್ಟಣದ ಗಂಧದಕೋಟೆ ಅರಣ್ಯ ಇಲಾಖೆ ತರಬೇತಿ ಕೇಂದ್ರದ ಒಳಭಾಗದಲ್ಲಿರುವ ಶ್ರೀ ಬಿಸಿಲು ಮಲ್ಲಪ್ಪ ಈಶ್ವರ ದೇವಾಲಯದಲ್ಲಿ ಶಿವರಾತ್ರಿ ಪ್ರಯುಕ್ತ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಶಿವಮೊಗ್ಗ ಜಿಲ್ಲೆ ಸಾಗರದಲ್ಲಿ ಬ್ರಾಹ್ಮಣ ಅರ್ಚಕರ ಮತ್ತು ಪುರೋಹಿತ ಪರಿಷತ್ ವತಿಯಿಂದ ಬ್ರಾಹ್ಮಣ ಸಮುದಾಯದ ನಿಂದನೆ ಮಾಡಿರುವ ಸಿಗಂದೂರು ರಾಮಪ್ಪನವರ ವಿರುದ್ಧ ದೂರು ದಾಖಲಿಸಲಾಯಿತು. ಕೆಆರ್ಪೇಟೆ ಪಟ್ಟಣದ ಪ್ರಗತಿ ಆಂಗ್ಲ ಮಾಧ್ಯಮ ಶಾಲೆಯ ಪ್ರಗತಿ ಉತ್ಸವ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು. ಕುಶಾಲನಗರ ಪಟ್ಟಣದ ಶ್ರೀ ಸೋಮೇಶ್ವರ ದೇವಾಲಯದಲ್ಲಿ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಕುಶಾಲನಗರ ತಾಲೂಕಿನ ಪಟ್ಟಣದಲ್ಲಿರುವ ಪ್ರಸಿದ್ಧ ಶ್ರೀ ಸೋಮೇಶ್ವರ ದೇವಾಲಯದಲ್ಲಿ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಶಿವಲಿಂಗಕ್ಕೆ ಹಾಲು, ಮೊಸರು, ಸಕ್ಕರೆ, ಎಳನೀರು, ಪಂಚಾಮೃತಗಳಿಂದ ವಿಶೇಷ ರೀತಿಯಲ್ಲಿ ಶಿವಲಿಂಗಕ್ಕೆ ಅಭಿಷೇಕಗಳನ್ನು ನೆರವೇರಿಸಿ ನಂತರ ಬೆಳ್ಳಿಯ ಕವಚವನ್ನ ಧರಿಸಿ ಸುಗಂಧ ಪುಷ್ಪಗಳಿಂದ ಅಲಂಕಾರವನ್ನ ಮಾಡಲಾಗಿತ್ತು. ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿ ಸೋಮೇಶ್ವರ ಸ್ವಾಮಿಯ ದರ್ಶನವನ್ನ ಮಾಡಿ ಕಣ್ಣು ತುಂಬಿಕೊಂಡು ಪಾವನರಾದರು. ಅರ್ಚಕರು ವೇದ ಮಂತ್ರಗಳನ್ನು ಜಪಿಸಿ ಮಹಾಮಂಗಳಾರತಿಯನ್ನ ಮಾಡಿದರು. ನ್ಯೂಸ್ ಸಂಗಮಕ್ಕಾಗಿ ವಂಶಿಹಾನಿ, ಕುಶಾಲನಗರ. ಕುಶಾಲನಗರ ಪಟ್ಟಣದ ಗಂಧದಕೋಟೆ ಅರಣ್ಯ ಇಲಾಖೆ ತರಬೇತಿ ಕೇಂದ್ರದ ಒಳಭಾಗದಲ್ಲಿ ಶ್ರೀ ಬಿಸಿಲು ಮಲ್ಲಪ್ಪ ಈಶ್ವರ ದೇವಾಲಯದಲ್ಲಿ ಶಿವರಾತ್ರಿ ಪ್ರಯುಕ್ತ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಕುಶಾಲನಗರ ತಾಲೂಕಿನ ಪಟ್ಟಣದ ಗಂಧದಕೋಟೆ ಅರಣ್ಯ ಇಲಾಖೆ ತರಬೇತಿ ಕೇಂದ್ರದ ಒಳಭಾಗದಲ್ಲಿರುವ 600 ವರ್ಷದ ಇತಿಹಾಸ ಪ್ರಸಿದ್ಧ ದೇವಾಲಯವಾದ ಶ್ರೀ ಬಿಸಿಲು ಮಲ್ಲಪ್ಪ ಈಶ್ವರ ದೇವಾಲಯದಲ್ಲಿ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಶ್ರೀ ಬಿಸಿಲು ಮಲ್ಲಪ್ಪನಿಗೆ ಅರ್ಚಕರ ಸಮ್ಮುಖದಲ್ಲಿ ವಿಶೇಷ ಅಭಿಷೇಕಗಳನ್ನು ನೆರವೇರಿಸಿ ನಂತರ ಬೆಳ್ಳಿಯ ಕವಚವನ್ನ ಧರಿಸಿ ಸುಗಂಧ ಪುಷ್ಪಗಳಿಂದ ಸುಂದರ ರೀತಿಯಲ್ಲಿ ಅಲಂಕಾರವನ್ನ ಮಾಡಲಾಗಿತ್ತು. ನಂತರ ಅರ್ಚಕರು ಶಿವಲಿಂಗಕ್ಕೆ ವೇದ ಮಂತ್ರಗಳನ್ನು ಜಪಿಸಿ ಮಹಾಮಂಗಳಾರತಿಯನ್ನ ಮಾಡಿದರು. ಬೆಳಗಿನಿಂದ ನೂರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿ ಮಲ್ಲಪ್ಪನ ದರ್ಶನವನ್ನ ಮಾಡಿ ಕಣ್ಣು ತುಂಬಿಕೊಂಡು ಪಾವನರಾದರು. ಮಹಿಳೆಯರು ಭಜನೆಗಳನ್ನ ಹಾಡಿದರು. ನೆರವೇರಿದ ಭಕ್ತಾದಿಗಳಿಗೆ ತೀರ್ಥ, ಪ್ರಸಾದ, ಮಂಗಳಾರತಿ, ಅನ್ನ ಸಂತರ್ಪಣೆ ಭಕ್ತಾದಿಗಳಿಗೆ ನೀಡಿದರು. ಪಾದಾಚಾರ್ಯ ಗುರುಭ್ಯೋ ನಮಃ. ಶ್ರೀ ವೇದವ್ಯಾಸಾಯ ನಮಃ. ಶ್ರೀ ಭಾರತ್ಯೇ ನಮಃ. ಓಂ ನಮಃ ಶಿವಾಯ. ಶ್ರೀ ಬಿಸಿಲು ಮಲ್ಲೇಶ್ವರಾಯ ನಮಃ. ಈ ದೇವಸ್ಥಾನವು ಜನಪದ ರೀತಿಯಲ್ಲಿ ಸುಮಾರು 600 ವರ್ಷಗಳ ಇತಿಹಾಸ ಹೊಂದಿರ್ಬೋದು ಅಂತ ಲಿಂಗನ ನೋಡಿದಾಗ ನಮಗೆ ಗೊತ್ತಾಗ್ತಾ ಇದೆ. ಹಾಗಾಗಿ ಈ ಸ್ಥಳ ಪುರಾಣದ ಪ್ರಕಾರ ಕಾಶಿ ವಿಶ್ವನಾಥ ದೇವಸ್ಥಾನ ಪೂರಕವಾದಂತಹ ವ್ಯವಸ್ಥೆ ಬಿಸಿಲು ಮಲ್ಲೇಶ್ವರ ದೇವಸ್ಥಾನ. ಇದನ್ನು ಆಡು ಭಾಷೆಯಲ್ಲಿ ಬಿಸಿಲು ಮಲ್ಲಪ್ಪ ಅಂತ ಹೇಳಿ ಕರೀತಾ ಇದ್ರು. ಈಗ ಇದಕ್ಕೆ ನಾವು ಜೀರ್ಣೋದ್ಧಾರ ಮಾಡಲಿಕ್ಕೆ ಹೊಸ ದೇವಸ್ಥಾನ ಕಟ್ಟಲಿಕ್ಕೆ ಪ್ರಾರಂಭಿಸ್ತಾ ಇದ್ದೀವಿ. ಈಗ ನಾವು ಎಲ್ಲ ಸ್ಕೆಚ್ಚು ಮತ್ತೊಂದು ಎಲ್ಲ ಆಗಿದೆ. ಈಗ ತಂತ್ರಿಗಳು ಬಂದು ಇದಕ್ಕೊಂದು ಇದು ಕಟ್ ಮಾಡಿ ನಮಗೆ ಆಯ ಪೂಜೆ ಮಾಡಿ ಕೊಡಬೇಕು. ಅಲ್ಲಿವರೆಗೆ ಆಗಿದೆ, ಎಲ್ಲ ಕೆಲಸಗಳಾಗಿದೆ. ಆದಷ್ಟು ನಾವು ಈ ಕಾರ್ಯಕ್ರಮವನ್ನು ಮುಂದಿನ ವರ್ಷದ ಶಿವರಾತ್ರಿಗೆ ಹೊಸ ದೇವಸ್ಥಾನ ಉದ್ಘಾಟನೆ ಮಾಡಬೇಕು ಅನ್ನೋ ಯೋಚನೆ ಮಾಡಿದ್ದೀವಿ. ಹಾಗಾಗಿ ಎಲ್ಲ ಭಕ್ತಾದಿಗಳು ಈ ದೇವಸ್ಥಾನಕ್ಕೆ ಅತ್ಯಂತ ಹೆಚ್ಚು ತನುಮನ ದನಗಳಿಂದ ಸಹಾಯವನ್ನು ನೀಡಿ ಈ ದೇವಸ್ಥಾನ ಮುಂದಿನ ವರ್ಷಕ್ಕೆ ಉದ್ಘಾಟನೆ ಆಗೋ ರೀತಿಯಲ್ಲಿ ಸಹಾಯವನ್ನು ಮಾಡಬೇಕು ಅಂತ ವಿನಂತಿ ಮಾಡ್ಕೋತಾ, ಇವತ್ತು ಶ್ರೀ ಬಿಸಿಲು ಮಲ್ಲೇಶ್ವರ ದೇವಸ್ಥಾನದ ಅಧ್ಯಕ್ಷರು ಹಾಗೂ ಬಿಸಿಲು ಮಲ್ಲೇಶ್ವರ ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರು ಸತೀಶ್ ಅವರು ಇವರಿಬ್ಬರ ಸಮ್ಮುಖದಲ್ಲಿ ಮತ್ತು ಈ ದೇವಸ್ಥಾನದ ಈ ವ್ಯವಸ್ಥೆಯನ್ನು ನೋಡ್ಕೊತಿರೋಂಥ NC ಗಣೇಶ್ ಅವರು ಹಾಗೂ ಮಹೇಶ್ ಅವರು, ಚಿಕನ್ ಮಹೇಶ್ ಅವರು ತುಂಬ ಅದ್ಭುತವಾಗಿ ಎಲ್ಲ ಜನಗಳ ಮನಸ್ಸನ್ನು ತಲುಪುವಂಥ ರೀತಿ ಕೆಲಸ ಮಾಡಿದ್ದಾರೆ. ಹೆಚ್ಚಿನ ಭಕ್ತಾದಿಗಳನ್ನ ತಲುಪಲಿಕ್ಕೆ ಅವರಿಬ್ಬರು ತುಂಬ ಶ್ರಮ ಪಟ್ಟಿದ್ದಾರೆ. NC ಗಣೇಶ್ ಹಾಗೂ ಮಹೇಶ್ ಅವರು ತುಂಬ ಅದ್ಭುತವಾದಂಥ ಕೆಲಸವನ್ನು ಮಾಡಿ ಇಷ್ಟೊಂದು ವ್ಯವಸ್ಥಿತವಾದಂತಹ
ಒಂದು ಪೂಜೆ ಇರ್ಬೋದು, ಪ್ರಸಾದ ಇರ್ಬೋದು, ಒಂದು ಅದ್ಭುತವಾಗಿ ಮಾಡಿದ್ದಾರೆ. ಅವರಿಗೆ ಅವರ ತಂಡಕ್ಕೆ ನಮ್ಮ ದೇವಸ್ಥಾನ ಜೀರ್ಣೋದ್ಧಾರ ಸಮಿತಿ ಪರವಾಗಿ ನಾವು ಹೃತ್ಪೂರ್ವಕ ಅಭಿನಂದನೆಗಳನ್ನು, ಧನ್ಯವಾದಗಳನ್ನು ಸಮರ್ಪಿಸ್ತೀವಿ. ಅದೇ ರೀತಿ ಎಲ್ಲ ಭಕ್ತಾದಿಗಳು ಈ ದೇವಸ್ಥಾನಕ್ಕೆ ತಮ್ಮ ತನುಮನ ಧನವನ್ನು ನೀಡಬೇಕು ಅಂತ ವಿನಂತಿ ಮಾಡ್ಕೋತಾ ಇವತ್ತು ಮಾಡಿದ ಪ್ರಸಾದವನ್ನು ಸ್ವೀಕರಿಸಿ ಶಿವನ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ ಮಾಡ್ಕೋತೀವಿ. ನಮಸ್ಕಾರ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಎಂ ರಘುಕೋಟಿ, ಕುಶಾಲನಗರ. ಕೊಡಗು ಜಿಲ್ಲೆ ನೆಲ್ಲೂದಿಕೆರೆಯ ಅಭ್ಯುತ್ಮಂಗಲ ಗ್ರಾಮೀಣ ಕೃಷಿ ಪತ್ತಿನ ಸಹಕಾರ ಸಂಘದ ಸಭಾಂಗಣದಲ್ಲಿ ಉಚಿತ ನೇತ್ರ ತಪಾಸಣಾ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು. ನೆಲ್ಹುದಿಕೇರಿಯ ಅಭ್ಯುತ್ಮಂಗಳ ಗ್ರಾಮೀಣ ಕೃಷಿ ಪತ್ತಿನ ಸಹಕಾರ ಸಂಘದ ಸಭಾಂಗಣದಲ್ಲಿ ಉಚಿತ ನೇತ್ರ ತಪಾಸಣಾ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು. ಐನ್ ಆಪ್ಟಿಕಲ್ಸ್ ಅಪ್ರೋಮೆಟ್ರಿ ಕ್ಲಿನಿಕ್ ಕುಶಾಲನಗರಿಯವರ ಆಶಯದಲ್ಲಿ ಅಭ್ಯುತ್ಮಂಗಳ ಗ್ರಾಮೀಣ ಕೃಷಿ ಪತ್ತಿನ ಸಹಕಾರ ಸಂಘದ ಸಭಾಂಗಣದಲ್ಲಿ ಆಯೋಜಿಸಲಾಗಿದ್ದ ಉಚಿತ ನೇತ್ರ ತಪಾಸಣಾ ಶಿಬಿರ ಹಾಗೂ ಚಿಕಿತ್ಸೆ ಶಿಬಿರವನ್ನ ಕೊಡಗು ಜಿಲ್ಲಾ ಜೆಡಿಎಸ್ ಸಾಮಾಜಿಕ ಜಾಲತಾಣ ಉಪಾಧ್ಯಕ್ಷರು, ನೆಲ್ಹುದಿಕೇರಿ ಜೆಡಿಎಸ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶಿಯಾಬುದ್ದೀನ್ ವಿಪಿಎಸ್ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಸಂಸ್ಥೆಯು ನೀಡುತ್ತಿರುವ ಕಣ್ಣಿನ ತಪಾಸಣೆ ಹಾಗೂ ಉಚಿತ ಸೇವೆಯನ್ನ ಗ್ರಾಮಸ್ಥರು ಪಡೆದುಕೊಳ್ಳಬೇಕು ಎಂದರು. 50ಕ್ಕಿಂತಲೂ ಅಧಿಕ ಮಂದಿ ಉಚಿತ ತಪಾಸಣಾ ಶಿಬಿರದಲ್ಲಿ ಪಾಲ್ಗೊಂಡು ಉಚಿತ ಶಿಬಿರದ ಸದುಪಯೋಗವನ್ನ ಪಡೆದುಕೊಂಡರು. ಶಿಬಿರದಲ್ಲಿ ಅಗತ್ಯವಿದ್ದವರಿಗೆ ರಿಯಾಯಿತಿ ದರದಲ್ಲಿ ಕನ್ನಡಕಗಳನ್ನು ಸಹ ವಿತರಿಸಲಾಯಿತು. ಸಂಸ್ಥೆಯ ಮುಖ್ಯಸ್ಥರಾದ ಫಾಜಿಲ್ ರಹೀಂ, ಅನ್ಸರುದ್ದೀನ್, ಶಿಫಾನತ್, ಫಾತಿಮತ್, ಅಫೀಫಾ ಇಬ್ರಾಹಿಂ ಉಪಸ್ಥಿತರಿದ್ದರು. ನ್ಯೂಸ್ ಸಂಗಮಕ್ಕಾಗಿ ಓಂ ಶಿಹನಿ, ಕುಶಾಲನಗರ. ಶಿವಮೊಗ್ಗ ಜಿಲ್ಲೆ ಸಾಗರದ ರಸ್ತೆ ವಿಭಜಕದಲ್ಲಿ ಉತ್ತಮ ಗುಣಮಟ್ಟದ ಆರೋಗ್ಯಕರ ಗಿಡಗಳನ್ನು ನೆಡುವ ಕಾರ್ಯಕ್ಕೆ ಚಾಲನೆ ನೀಡಲಾಯಿತು. ಶಿವಮೊಗ್ಗ ಜಿಲ್ಲೆ ಸಾಗರದ ಫೆಬ್ರವರಿ 14ರಂದು ಸಾಗರ ಪಟ್ಟಣದ ಪ್ರಮುಖ ರಸ್ತೆಗಳು, ಹೆದ್ದಾರಿಗಳ ಅಗಲೀಕರಣ ಹಾಗೂ ಡಿವೈಡರ್ ನಿರ್ಮಾಣ ಕಾಮಗಾರಿ ನಡೆಯುತ್ತಿದ್ದು, ಈಗಾಗಲೇ ರಸ್ತೆ ನಡುವಿನಲ್ಲಿ ಗಿಡಗಳ ಬೆಳೆಸಲು ಅವಕಾಶ ಕಲ್ಪಿಸಿ ಉತ್ತಮ ಗುಣಮಟ್ಟದ ಆರೋಗ್ಯಕರ ಗಿಡಗಳ ನಡುವೆ ಕಾರ್ಯಕ್ಕೆ ಕ್ಷೇತ್ರ ಶಾಸಕ ಹಾಗೂ ಅರಣ್ಯ ಕೈಗಾರಿಕಾ ನಿಗಮದ ಅಧ್ಯಕ್ಷ ಗೋಪಾಲಕೃಷ್ಣ ಬೇಳೂರು ಚಾಲನೆ ನೀಡಿದರು. ಸಾಗರ ನಗರಸಭೆಯಿಂದ ಈಗಾಗಲೇ ಸುಮಾರು 3 ಲಕ್ಷಕ್ಕೂ ಹೆಚ್ಚಿನ ಅನುದಾನದಲ್ಲಿ ಉತ್ತಮ ಗುಣಮಟ್ಟದ 6 ಅಡಿಗಳಿಂದ 10 ಅಡಿಗಳ ಎತ್ತರದ ಗುಣಮಟ್ಟದ ಸುಸಜ್ಜಿತ ಗಿಡಗಳನ್ನು ತರಿಸಿ ಉದ್ಯಾನವನಗಳ ಅಭಿವೃದ್ಧಿಗೆ ಮುಂದಾಗಿರುವ ಕಾರ್ಯವನ್ನು ಸಾರ್ವಜನಿಕರು ಶ್ಲಾಘಿಸಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ನಗರಸಭೆ ಪೌರಾಯುಕ್ತ ಎಚ್.ಕೆ. ನಾಗಪ್ಪ, ಪ್ರಮುಖರುಗಳಾದ ಕಲ್ಸೆ ಚಂದ್ರಪ್ಪ, ಮಂಡಗಲಲೆ ಗಣಪತಿ, ಚಂದ್ರಪ್ಪ ಎಲ್, ಮಧುಮಾಲ್ತಿ, ಡಿ ದಿನೇಶ್ ಮೊದಲಾದ ಕಾಂಗ್ರೆಸ್ ಮುಖಂಡರುಗಳು ಹಾಗೂ ನಗರಸಭೆ ಮಾಜಿ ಸದಸ್ಯರುಗಳು ಉಪಸ್ಥಿತರಿದ್ದರು. ನ್ಯೂಸ್ ಸಂಗಮಕ್ಕಾಗಿ ರವಿ ಸಾಗರ್, ಶಿವಮೊಗ್ಗ. ಕೆಆರ್ಪೇಟೆ ಪಟ್ಟಣದ ಪ್ರಗತಿ ಆಂಗ್ಲ ಮಾಧ್ಯಮ ಶಾಲೆಯ ಪ್ರಗತಿ ಉತ್ಸವ 2026 ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ವಿದ್ಯಾರ್ಥಿಗಳು ಶಿಕ್ಷಣದ ಜ್ಞಾನದ ಬೆಳಕಿನ ಶಕ್ತಿಯನ್ನು ಪಡೆಯಲು ಏಕಾಗ್ರತೆಯಿಂದ ವ್ಯಾಸಂಗ ಮಾಡಿ ಸಾಧನೆ ಮಾಡಬೇಕು ಎಂದು ಶಾಸಕ ಎಚ್.ಟಿ. ಮಂಜು ಹೇಳಿದರು. ಕೆಆರ್ಪೇಟೆ ಪಟ್ಟಣದ ಪ್ರಗತಿ ಆಂಗ್ಲ ಮಾಧ್ಯಮ ಶಾಲೆಯ ಪ್ರಗತಿ ಉತ್ಸವ 2026 ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸಿ ಉದ್ಘಾಟಿಸಿ ಮಾತನಾಡಿದರು. ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಕಳೆದ 34 ವರ್ಷಗಳಿಂದ ಗುಣಮಟ್ಟದ ಶಿಕ್ಷಣವನ್ನು ನೀಡುವ ಜೊತೆಗೆ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ 100ಕ್ಕೆ 100ರಷ್ಟು ಫಲಿತಾಂಶವನ್ನು ತಂದುಕೊಡುವ ಮೂಲಕ ಕೆಆರ್ಪೇಟೆ ತಾಲೂಕಿನಲ್ಲಿಯೇ ಮಾದರಿ ಶಿಕ್ಷಣ ಸಂಸ್ಥೆಯಾಗಿ ಹೊರಹೊಮ್ಮಿರುವ ಪ್ರಗತಿ ಪ್ರೌಢಶಾಲೆ ಬಡ ವಿದ್ಯಾರ್ಥಿಗಳ ಶೈಕ್ಷಣಿಕ ವಿಕಸನಕ್ಕೆ ದಾರಿದೀಪವಾಗಿದೆ ಎಂದು ಅಭಿಮಾನದಿಂದ ಹೇಳಿದರು. ಮಂಡ್ಯ ಜಿಲ್ಲಾ ಹಾಲು ಒಕ್ಕೂಟದ ನಿರ್ದೇಶಕರಾದ ಡಾಲು ರವಿ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ರಾಜ್ಯ ಕೈಗಾರಿಕಾ ಬಸ್ ಮಾರಾಟ ಸಹಕಾರ ಮಹಾಮಂಡಲದ ಅಧ್ಯಕ್ಷ ಬಸ್ ಸಂತೋಷ್ ಕುಮಾರ್, ಕ್ಷೇತ್ರ ಸಮನ್ವಯ ಅಧಿಕಾರಿ ಎಚ್.ಕೆ. ಮಂಜುನಾಥ್, ಹಿರಿಯ ಪತ್ರಕರ್ತರಾದ ಬೆಳ್ಳೆಕೆರೆ ಮಂಜುನಾಥ್, ಅಗ್ರಹಾರ ಬಾಚಳ್ಳಿ ಶ್ರೀನಿವಾಸ್, ಪ್ರಗತಿ ಶಿಕ್ಷಣ ಸಂಸ್ಥೆ ಅಧ್ಯಕ್ಷ ಟಿ. ಶೈಲಜಾ, ಆಡಳಿತ ಅಧಿಕಾರಿ ಡಾಕ್ಟರ್ ಎಂ.ಕೆ. ಮೋನಿಕಾ, ಮುಖಂಡ ಬಿಸಿಎಸ್ ಕುಮಾರ್, ಮುಖ್ಯ ಶಿಕ್ಷಕ ಗೋಪಾಲಕೃಷ್ಣ ಸೇರಿದಂತೆ ಮಕ್ಕಳ ಪೋಷಕರು ಹಾಗೂ ಸಾರ್ವಜನಿಕರು ಪ್ರಗತಿ ಉತ್ಸವ ಕಾರ್ಯಕ್ರಮದಲ್ಲಿ ಮಕ್ಕಳು ನೀಡಿದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೂ ಕರಾಟೆ ಪ್ರದರ್ಶನವನ್ನು ವೀಕ್ಷಿಸಿ ಸಂಭ್ರಮಿಸಿದರು. ಏನು ಬ್ಯಾಗ್ 2 ಬ್ಯಾಗ್ ಹಾಕಿ ಲಗೇಜ್ ಹಾಕಿ ಮಕ್ಕಳಿಗೆ ಬೆನ್ನಿಗೆ ಗೂನ್ ಬೀಳೋ ತನಕ ಮಕ್ಕಳನ್ನ ನೇತ್ಕೊಂಡು ಕಳ್ಸೋದಷ್ಟೇ ಅಲ್ಲ, ಕೊಡುವಂತ ಶಿಕ್ಷಣದಲ್ಲಿ ಉತ್ತಮ ಗುಣಮಟ್ಟದ ಶಿಕ್ಷಣ ಕೊಡಬೇಕು. ಜೊತೆಗೆ ಮಕ್ಕಳು ಇತ್ತೀಚಿನ ದಿನಗಳಲ್ಲಿ ಸಂಪೂರ್ಣವಾಗಿ ಓದು 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 ಅಂತ ಅಂದ್ಬಿಟ್ಟು ಅವರೆಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮ, ಆಟ ಪಾಠಗಳು ಎಲ್ಲರೂ ಸಹ ಮಾಡಿಕೊಂಡಿರ್ತಾರೆ. ಹಾಗಾಗಿ ಪೋಷಕರಂತವರು ಮಕ್ಕಳ ಒಂದು ಆಸಕ್ತಿ ಅನುಗುಣವಾಗಿ ತಮ್ಮ ಶಿಕ್ಷಣ ವ್ಯವಸ್ಥೆಯನ್ನ ಮಾಡಿಸ್ಬೇಕು. ಯಾಕೆಂತಂದ್ರೆ ಮಕ್ಕಳಲ್ಲಿ ಡಾಕ್ಟರ್ ಆಗೋದು, ಇಂಜಿನಿಯರ್ ಆಗೋದು, ಲಾಯರ್ ಆಗೋದು ಅಷ್ಟೇ ಅಲ್ಲ ಶಿಕ್ಷಣ ವ್ಯವಸ್ಥೆ. ಇವತ್ತು ರಾಜ್ಯದಲ್ಲಿ ಸಮಗ್ರ ಶಿಕ್ಷಣ ವ್ಯವಸ್ಥೆ ಹೊಂದಿದೆ. ಹಾಡುಗಾರಿಕೆನೂ ಸಹ ಒಂದು ಶಿಕ್ಷಣ, ಡ್ಯಾನ್ಸ್ ಮಾಡೋದು ಸಹ ಒಂದು ಶಿಕ್ಷಣ, ಕರಾಟೆನೂ ಸಹ ಒಂದು ಶಿಕ್ಷಣ. ಒಂದು ಮಕ್ಕಳ ಆಸಕ್ತಿಗೆ ಪೋಷಕರು ಅನುಗುಣವಾದ ಶಿಕ್ಷಣ ವ್ಯವಸ್ಥೆಯನ್ನು ಕೊಟ್ಕೊಂಡು ಬಂದಂತಲ್ಲಿ ಆ ಮಕ್ಕಳ ಒಂದು ಯಾವುದೇ ಒಂದು ಆಸಕ್ತಿ ವಿಚಾರವನ್ನ ಸಂಪೂರ್ಣವಾಗಿ ಅಧ್ಯಯನ ಮಾಡಿದ್ರೆ ಆ ಮಕ್ಕಳ ಒಂದು ಪೂರಕ ದೃಷ್ಟಿಗೆ ಅನುಕೂಲ ಆಗುತ್ತೆ ಅನ್ನೋ ಮಾತನ್ನ ಸಂದರ್ಭ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಕರೆಸಿ ನನ್ನ ಉದ್ಘಾಟನೆ ಮಾಡಿ ನಾನು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ರಿ. ತಮ್ಮೆಲ್ಲರಿಗೂ ಧನ್ಯವಾದಗಳು. ಈ ಒಂದು ಮ್ಯಾಥ್ಸ್ ಅಬಾಕಸ್ ಕ್ಲಾಸು ನಾನು ಹೇಳಿದೆ, ಅದಕ್ಕೆ ನಮ್ಮ ಮ್ಯಾಥ್ಸ್ ಟೀಚರ್ಗೆ
ಮೊದಲು ನಮ್ಗಳಿಗೆ ಮಣಿ ಸ್ಲೇಟ್ ಕೊಡ್ತಿದ್ರು, ಯಾರು ಸಹ ಅಬಾಕಸ್ ಕ್ಲಾಸ್ ಮಾಡ್ತಿರ್ಲಿಲ್ಲ. ತಾವು ಹೇಳಿದಾಗೆ ತುಂಬಾ ಅಬಾಕಸ್ ಕ್ಲಾಸ್ ಇಂದ ಮಕ್ಕಳ ಒಂದು ಐಕ್ಯೂ ಮತ್ತು ಸಾಮರ್ಥ್ಯ, ಒಂದು ಏಕದೃಷ್ಟಿಯ ಒಂದು ಮನಸ್ಥಿತಿ ಬರುತ್ತೆ. ಇದು ಎಲ್ಲಾ ಶಿಕ್ಷಣ ಸಂಸ್ಥೆಗಳು ಇತ್ತೀಚೆಗೆ ಬರ್ತಾ ಇದೆ. ಇದು ಇನ್ನೂ ಅಭಿವೃದ್ಧಿ ಆಗ್ಬೇಕು. ಜೊತೆಗೆ ವಿಶೇಷ ಅಂತಂದ್ರೆ ರಾಷ್ಟ್ರ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಶಾಲೆಯ ಮಕ್ಕಳು ಅಬಾಕಸ್ ನಲ್ಲಿ ತಮ್ಮ ಪ್ರತಿಭೆಯನ್ನ ತೋರಿಸಿ, ಸಾಧನೆಯನ್ನು ತೋರಿಸಿ ಉತ್ತಮ ಪ್ರಶಂಸೆಯನ್ನ ಪಡೆದಿರೋದು ತುಂಬಾ ಸಂತೋಷವಾದ ವಿಚಾರ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಈ ಕಾರ್ಯಕ್ರಮ ಕರೆಸಿ ಮಾತಾಡಲು ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಸಹ ನನ್ನ ಧನ್ಯವಾದ ಹೇಳಿ ನನ್ನ ಮಾತನ್ನ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಪಾಠ ಮಾಡ್ತಿರ್ತಾರೆ. ನೋಡಿದ್ರೆ ಅಬಾಕಸ್ ಬಗ್ಗೆ ನಾನು ಈಗ 3 ವರ್ಷದಲ್ಲಿ ನೋಡಿದೆ, ಕ್ಯಾಲ್ಕುಲೇಟರ್ಗಿಂತ ಫಾಸ್ಟ್ ಆಗಿ ಕ್ಯಾಲ್ಕುಲೇಟ್ ಮಾಡ್ಕೊಂಡು ವಿಕಾಸ ಕಲಿಸಿದ ಅಂತ ಟೆಕ್ನಿಕಲಿ ಮಾಸ್ಟರ್ಗಳು ನಮ್ಗೆ ಅಬಾಕಸ್ ಹಂಗೆ ಏನು ಗೊತ್ತಾಗುತ್ತೆ. ಅದೇನೋ ಒಂದು ಹೇಳುತ್ತೆ ಕ್ಯಾಲ್ಕುಲೇಟ್ ಮಾಡಿದ ತಕ್ಷಣ ಖಂಡಿತ ಚಕ್ಕಂತ ಆನ್ಸರ್ ಹೇಳ್ತಾರೆ, ಅದು ಮತ್ತೆ ಹೋಗುತ್ತೆ. ಹಾಗಾಗಿ ಇನ್ನು ಹೆಚ್ಚಿನ ಏನೇನು ಹೇಳಿದ್ರು, ರಾಜು ಅವ್ರು ಹೇಳಿದ್ರು NSS NCC ಕೊಡ್ತೀವಿ ಅಂತ, ಖಂಡಿತ ನೋಡಿ. ಹಂಗೆ NCC ಒಂದು ಶಿಸ್ತು ಕಲಿಸಾಗ ನಮ್ಗೆ NCC ಒಂದು ಯಾವ್ದೊಂದು ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ದೇವರಲ್ಲಿದ್ದಾಗ ನಮ್ಮಲ್ಲಿ ಕರ್ನಾಟಕದ್ದು ಸೆಂಟ್ ಜೋಸೆಫ್ ಸ್ಕೂಲ್ ಹಾಕಿದ್ರು. 3 ದಿವಸ ಬೆಳಿಗ್ಗೆ ಇತ್ತು, ಪ್ರತಿ ದಿವಸ ಬೆಳಿಗ್ಗೆ ಸಂಜೆ 10 ರೌಂಡ್ 1 ರೌಂಡ್ 9 ರೌಂಡ್ ಓಡೋತರ ಓಡಿಸಿ ಜೂನ್ದಲ್ಲಿ ಯಾವ ಕೆಟ್ಟ ಕೆಲಸಕ್ಕೆ ಹೋಗ್ಬೇಕಾದ್ರೆ ಮಾಡಿದ್ರು. NCC ಅನ್ನೋದು ಶಿಸ್ತು ನನ್ನ ಕೊಡಿ ಅಂತ ಹೇಳ್ತಾ ನನ್ನನ್ನ ಕರೆದು ನಿಮ್ಮನ್ನೆಲ್ಲ ನೋಡಕ್ಕೆ ಮತ್ತೆ ಮಾತಾಡಕ್ಕೆ ಅವಕಾಶ ಮಾಡ್ಕೊಂಡು ಎಲ್ಲ ಶಾಲಾ ಸಿಬ್ಬಂದಿಗೆ ಮತ್ತೆ ನಿಮ್ಮ ಎಲ್ಲ ಶಿಕ್ಷಕರಿಗೆ ಮತ್ತೆ ಎಲ್ಲರೂ ಮಾತಾಡ್ತೀನಿ. ಪ್ರತಿ ವರ್ಷ ಅದು ಉನ್ನತ ಮಟ್ಟಕ್ಕೆ ಹೋಗುತ್ತೆ ಕಾರ್ಯಕ್ರಮ ಅಂತ ಆಗ್ಲೇಬೇಕು ಗೌಡ್ರೆ. ಯಾಕೆ ಅಂದ್ರೆ ನಿಮ್ಮ ಸಂಸ್ಥೆ ಹೆಸರಿನಲ್ಲೇ ನೀವೇನ್ ಇಟ್ಕೊಂಡಿದ್ದೀರಿ, ಪ್ರಗತಿ ಇಟ್ಕೊಂಡಿದ್ದೀರಿ. ಇಟ್ ಇಸ್ ದ ಇಂಡಿಕೇಶನ್ ಆಫ್ ಡೆವಲಪ್ಮೆಂಟ್. ಇಟ್ ಶೋಸ್, ಅದು ತೋರಿಸ್ತದೆ. ಅಂದ್ರೆ ಶಾಲೆ ಬೆಳೀತಾ ಇದೆ, ಶಾಲೆಯಲ್ಲಿರ್ತಕ್ಕಂಥ ಮಕ್ಕಳು ಬೆಳೀತಾ ಇದ್ದಾರೆ. 34 ವರ್ಷಗಳ ಬದಲಾವಣೆ ಆಗ್ಲೇಬೇಕು, ಅಭಿವೃದ್ಧಿ ಆಗ್ಲೇಬೇಕು ಅಂತದ್ರಲ್ಲಿ ಈ ಕಾರ್ಯಕ್ರಮ ಒಂದು ವಿಜೃಂಭಿತವಾಗಿ ಹೋಗೋದಕ್ಕೆ ಯಾವುದೇ ರೀತಿಯಾದಂತ ಅಡೆತಡೆಯೂ ಇಲ್ಲ, ಅದೇನು ಸಂಶಯಾಸ್ಪದವಲ್ಲ. ಮುಂದಿನ ದಿನಗಳಲ್ಲಿ ಇನ್ನೂ ಉನ್ನತವಾಗಿ ಈ ಸಂಸ್ಥೆ ಬೆಳೀತದೆ ಅಂತಕ್ಕಂಥ ಮಾತನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ.
ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೆಆರ್ ನೀಲಕಂಠ, ಕೆಆರ್ ಪೇಟೆ. ಶಿವಮೊಗ್ಗ ಜಿಲ್ಲೆ ಸಾಗರದಲ್ಲಿ ಬ್ರಾಹ್ಮಣ ಅರ್ಚಕರ ಮತ್ತು ಪುರೋಹಿತ ಪರಿಷತ್ ವತಿಯಿಂದ ಬ್ರಾಹ್ಮಣ ಸಮುದಾಯ ನಿಂದನೆ ಮಾಡಿರುವ ಸಿಗಂದೂರು ರಾಮಪ್ಪನವರ ವಿರುದ್ಧ ದೂರು ದಾಖಲಿಸಲಾಯಿತು. ಶಿವಮೊಗ್ಗ ಜಿಲ್ಲೆ ಸಾಗರದ ಫೆಬ್ರವರಿ 14ರಂದು ಬ್ರಾಹ್ಮಣ ಸಮುದಾಯವನ್ನು ಅವಾಚ್ಯ ಶಬ್ದಗಳಿಂದ ನಿಂದಿಸಿರುವ ಸಿಗಂದೂರು ಕ್ಷೇತ್ರದ ಧರ್ಮದರ್ಶಿ ಡಾಕ್ಟರ್ ರಾಮಪ್ಪನವರ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು ಎಂದು ತ್ರಿಮತಸ್ಥ ಬ್ರಾಹ್ಮಣ ಅರ್ಚಕರ ಮತ್ತು ಪುರೋಹಿತ ಪರಿಷತ್ ಅಧ್ಯಕ್ಷರಾದ ರಾಜೇಂದ್ರ ಪ್ರಸಾದ್ ಬಿ ವೆಂಕಟಗಿರಿರಾವ್ ಅವರು ಸಾಗರದ ಪೊಲೀಸ್ ಉಪ ಅಧೀಕ್ಷಕರಿಗೆ ಫೆಬ್ರವರಿ 14ರಂದು ಶನಿವಾರ ದೂರು ಸಲ್ಲಿಸಿದರು. ಅವರು ಭಾಷಣದ ತುಣುಕುಗಳು ಜಾಲತಾಣದಲ್ಲಿ ಹರಿದಾಡಿ ಖಂಡನೆ ವ್ಯಕ್ತವಾಗಿತ್ತು. ಈ ಹಿನ್ನೆಲೆಯಲ್ಲಿ ಬ್ರಾಹ್ಮಣರನ್ನು ಅವಾಚ್ಯವಾಗಿ ನಿಂದಿಸಿರುವುದನ್ನು ಕುರಿತು ಭಾರತೀಯ ನ್ಯಾಯ ಸಂಹಿತೆ ಅಡಿ ದೂರು ದಾಖಲಾಗಬೇಕು, ನ್ಯಾಯಾಲಯದಲ್ಲಿ ತೀರ್ಮಾನವಾಗಬೇಕು ಎಂದಿದ್ದಾರೆ. ಸಾಗರ ಉಪ ಪೊಲೀಸ್ ಅಧೀಕ್ಷಕರ ಕಚೇರಿಯಲ್ಲಿ ದೂರು ಸಲ್ಲಿಸಿರುವ ಸಂದರ್ಭದಲ್ಲಿ ದೂರುದಾರರ ಜೊತೆಯಲ್ಲಿ ಬ್ರಾಹ್ಮಣ ಸಮುದಾಯದ ಪ್ರಮುಖರುಗಳಾದ ಕೆಎನ್ ಶ್ರೀಧರ್ ವಕೀಲರು, ಕೆಎಚ್ ಸುದರ್ಶನ್ ವಕೀಲರು, ರವೀಶ್ ವಕೀಲರು, ರವೀಂದ್ರನಾಥ ಮಾಂಕಾಳೆ, ಸುರೇಶ್ ಜವಳಿ, ಗಣಪತಿ ಭಟ್ ಸಂತೆಕಟ್ಟೆ, ಮುರಳಿ, ಶಿವರಾಮಯ್ಯ, ಗುರುಪ್ರಸಾದ್, ಸುಬ್ರವ್, ಸಮರ್ಥ್ ಭಟ್, ರಾಜೇಂದ್ರ ಭಟ್ ಬರಗಿ, ವಂಶಂ ರಾಮಚಂದ್ರ ಭಟ್ ಹಾಗೂ ಗಜಾನನ ಹಾಜರಿದ್ದರು. ಈಗ ಮೊನ್ನೆ ಹೊನ್ನಾವರದಲ್ಲಿ ನಡೆದಂಥ ಕಾರ್ಯಕ್ರಮದಲ್ಲಿ ರಾಮಪ್ಪ ಹೊಳೆಕೊಪ್ಪ ಇವರು ನಮ್ಮ ಬ್ರಾಹ್ಮಣ ಸಮುದಾಯವನ್ನು ಉದ್ದೇಶಿಸಿ ಬಹಳ ಕೆಟ್ಟದಾಗಿ ಮಾತನಾಡಿದ್ದು ಎಲ್ಲ ಗಮನಕ್ಕೆ ಬಂದಿದೆ. ಈ ಧರ್ಮದ ಹೆಸರು ಹೇಳಿ ಅಥವಾ ಜಾತಿಯ ಹೆಸರು ಹೇಳಿ ಸಮಾಜದಲ್ಲಿ ಅಶಾಂತಿ ಉಂಟು ಮಾಡ್ತಕ್ಕಂಥ ಒಂದು ಪ್ರಚೋದನಕಾರಿಯಾದ ಹೇಳಿಕೆ ಅಂತ ನಮಗೆಲ್ಲ ಅನಿಸಿದೆ. ಆದರೆ ಈ ರೀತಿಯ ಹೇಳಿಕೆ ಒಂದು ಸಮುದಾಯದ ಮೇಲೆ ಕೊಡ್ತಕ್ಕಂಥದ್ದನ್ನು ನಾವು ತೀವ್ರವಾಗಿ ಖಂಡಿಸ್ತೇವೆ. ಬ್ರಾಹ್ಮಣ ಸಮುದಾಯ ಬಹಳ ಶಾಂತಿಯುತವಾದಂಥ ಸಮುದಾಯ, ಎಲ್ಲರೊಂದಿಗೂ ಬೆರೆತು ಎಲ್ಲರ ಅಭಿವೃದ್ಧಿಗಾಗಿ ಸರ್ವೇ ಜನೋ ಸುಖಿನೋ ಭವಂತು ಹೇಳ್ತಕ್ಕಂಥ ಒಂದು ಮೂಲ ಮಂತ್ರವನ್ನು ಇಟ್ಕೊಂಡು ಬದುಕ್ತಕ್ಕಂಥ ಸಮಾಜದ ಮೇಲೆ ಅತ್ಯಂತ ಕೆಟ್ಟದಾಗಿ ಆ ಮಕ್ಕಳು ಈ ಮಕ್ಕಳು ಅದನ್ನು ಹೇಳಲಿಕ್ಕೆ ನಮಗೆ ಅಸಹ್ಯ ಆಗುತ್ತೆ. ನಮ್ಮ ಬಾಯಿಂದ ಬರೋದಿಲ್ಲ ಆ ಥರ ಮಾತುಗಳು, ಸಜ್ಜನರ ಬಾಯಲ್ಲಿ ಆ ಥರ ಮಾತುಗಳು ಬರೋದಿಲ್ಲ. ಇದನ್ನ ನಾವು ತೀವ್ರವಾಗಿ ಖಂಡಿಸಿ ಇವತ್ತು ಅವರ ವಿರುದ್ಧ ಸೂಕ್ತ ಕಾನೂನು ಕ್ರಮಕ್ಕೆ ಆಗ್ರಹಿಸಿ ಮೊನ್ನೆ ASP ಅವರ ಮುಖಾಂತರ ಒಂದು ದೂರನ್ನು ದಾಖಲು ಮಾಡ್ತಾ ಇದ್ದೇವೆ. ಹಾಗಾಗಿ ಅವರಿಗೆ ಕಾನೂನಿನಲ್ಲಿ ನಮ್ಮ ಸಂವಿಧಾನದ ಅಡಿಯಲ್ಲಿ ಭಾರತದ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಏನು ಶಿಕ್ಷೆ ಆಗಬೇಕು ಅದನ್ನ ಶಿಕ್ಷೆ ಆಗಬೇಕು ಅಂತ ಹೇಳಿ ಬ್ರಾಹ್ಮಣ ಸಮುದಾಯದ ಪರವಾಗಿ ಆಗ್ರಹ ಪಡಿಸ್ತೇವೆ. ಸ್ಥಾನದಲ್ಲಿ ಎಲ್ಲ ಹೊರಗಡೆ ಇದ್ದಾರೆ, ಅವರು ಬಂದ್ಮೇಲೆ ಇದನ್ನ ಅವರಿಗೆ ತಲುಪಿಸಿ ಇದರ ಬಗ್ಗೆ ಮುಂದಿನ ಕ್ರಮ ಕೈಗೊಳ್ಳೋದಕ್ಕೆ ಅರಿವನ್ನು ಮೂಡಿಸಿ ಎಲ್ಲ ಜುಡಿಷ್ ಶ್ರೇಷ್ಠರೆಲ್ಲರೂ ಬಂದಿದ್ದೀರಿ. ವಿಷಾದ ಆದರೆ ಪೊಲೀಸಾಗಿ ನಾವು ಅದು ಹೇಳೋಕ್ಕಾಗಲ್ಲ. ಹಿರಿಯ ನಮ್ಮ ಪೊಲೀಸ್ ಇಲಾಖೆ ಮಾನ್ಯ ASP ಸಾಹೇಬ್ರ ವತಿಯಿಂದ ಮತ್ತು ನಮ್ಮ ಸಾಗರ ಉಪಯೋಗ ಧನ್ಯವಾದಗಳು. ನ್ಯೂಸ್ ಸಂಗಮಕ್ಕಾಗಿ ರವಿಸಾಗರ್, ಶಿವಮೊಗ್ಗ. ಶ್ರೀ ಕಾಗೋಡು ಬಸವೇಶ್ವರ ಸೇವಾ ಸಮಿತಿ ಮುಳ್ಳೂರು ಹಾಗೂ ಜಾಗೇನಹಳ್ಳಿ ಗ್ರಾಮದ ಆಶ್ರಯದಲ್ಲಿ ಮಹಾಶಿವರಾತ್ರಿ ಉತ್ಸವ ಭಕ್ತಿಭಾವದಿಂದ ನಡೆಯಿತು. ಶ್ರೀ ಕಾಗೋಡು ಬಸವೇಶ್ವರ ಸೇವಾ ಸಮಿತಿ ಮುಳ್ಳೂರು ಹಾಗೂ ಜಾಗೇನಹಳ್ಳಿ ಗ್ರಾಮದ ಸಂಯುಕ್ತ ಆಶ್ರಯದಲ್ಲಿ 4ನೇ ವರ್ಷದ ಮಹಾಶಿವರಾತ್ರಿ ಉತ್ಸವವು ಅಪಾರ ಭಕ್ತಿಭಾವ ಮತ್ತು ಅದ್ದೂರಿಯೊಂದಿಗೆ ನಡೆಯಿತು. ಉತ್ಸವದ ಅಂಗವಾಗಿ ಬೆಳಗ್ಗೆ 10 ಗಂಟೆಗೆ ವಿಶೇಷ ಪೂಜೆ, ಮಹಾಮಂಗಳಾರತಿ ಹಾಗೂ ಪ್ರಸಾದ ವಿನಿಯೋಗ ನೆರವೇರಿತು. ಸಂಜೆ 6:30ಕ್ಕೆ ಮತ್ತೊಮ್ಮೆ ವಿಶೇಷ ಪೂಜೆ ಮತ್ತು ಮಹಾಮಂಗಳಾರತಿಯನ್ನು ನೆರವೇರಿಸಲಾಯಿತು. ನಂತರ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು. ಮುಳ್ಳೂರು ಶಾಲಾ ಮಕ್ಕಳಿಂದ ಪ್ರದರ್ಶಿಸಲಾದ ಯೋಗ ಹಾಗೂ ಕರಾಟೆ ಪ್ರದರ್ಶನವು ಭಕ್ತಾದಿಗಳ ಮೆಚ್ಚುಗೆಗೆ ಪಾತ್ರವಾಯಿತು. ಶಿಸ್ತು, ಧೈರ್ಯ ಮತ್ತು ಏಕಾಗ್ರತೆಯ ಸಂಯೋಜನೆಯಾದ ಈ ಪ್ರದರ್ಶನವು ಎಲ್ಲರ ಮನಸೆಳೆಯಿತು. ಶಿವನಿಗಾಗಿ ಒಂದು ರಾತ್ರಿ ಕಾರ್ಯಕ್ರಮದ ಮೂಲಕ ಭಕ್ತಿಗೀತೆಗಳು, ಚಿತ್ರಗೀತೆಗಳು, ಭರತನಾಟ್ಯ ಹಾಗೂ ವಿವಿಧ ನೃತ್ಯ ಪ್ರದರ್ಶನಗಳು ನಡೆಯುತ್ತಾ ಭಕ್ತಾದಿಗಳು ರಾತ್ರಿ ಪೂರ್ತಿ ಜಾಗರಣೆ ಕುಳಿತರು. ಸಮೀಪದ ಹೊಸೂರಿನಿಂದ ಆಗಮಿಸಿದ ಕಲಾವಿದರು ಚೆಂಡೆ, ಮದ್ದಳೆ ನಾದದ ಮೂಲಕ ಭಕ್ತಿ ಸುಧೆಯನ್ನ ಹರಿಸಿದರು. ದೇವಸ್ಥಾನವು ರಂಗುರಂಗಿನ ವಿದ್ಯುತ್ ದೀಪಾಲಂಕಾರದಿಂದ ಕಂಗೊಳಿಸುತ್ತಿತ್ತು. ಸಮೀಪದ ಜಾಗನಹಳ್ಳಿ, ಹಿತ್ತಲಕೇರಿ, ನಿರ್ತ ಹಾಗೂ ಮಾಲಂಬಿ ಗ್ರಾಮಗಳಿಂದ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಉತ್ಸವಕ್ಕೆ ವಿಶೇಷ ಶೋಭೆ ತಂದರು. ಒಟ್ಟಾರೆ ಧಾರ್ಮಿಕ ಶ್ರದ್ಧೆ, ಸಾಂಸ್ಕೃತಿಕ ವೈಭವ ಮತ್ತು ಭಕ್ತಿಯ ಸಂಭ್ರಮದಿಂದ ಈ ವರ್ಷದ ಮಹಾಶಿವರಾತ್ರಿ ಉತ್ಸವವು ಯಶಸ್ವಿಯಾಗಿ ನೆರವೇರಿತು. Thank you.
ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಎಂ ರಘುಕೋಟಿ, ಕುಶಾಲನಗರ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕುಶಾಲನಗರ ಪಟ್ಟಣದ ಗಂಧದಕೋಟೆ ಅರಣ್ಯ ಇಲಾಖೆ ತರಬೇತಿ ಕೇಂದ್ರದ ಒಳಭಾಗದಲ್ಲಿರುವ ಶ್ರೀ ಬಿಸಿಲು ಮಲ್ಲಪ್ಪ ಈಶ್ವರ ದೇವಾಲಯದಲ್ಲಿ ಶಿವರಾತ್ರಿ ಪ್ರಯುಕ್ತ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಶಿವಮೊಗ್ಗ ಜಿಲ್ಲೆ ಸಾಗರದಲ್ಲಿ ಬ್ರಾಹ್ಮಣ ಅರ್ಚಕರ ಮತ್ತು ಪುರೋಹಿತ ಪರಿಷತ್ ವತಿಯಿಂದ ಬ್ರಾಹ್ಮಣ ಸಮುದಾಯದ ನಿಂದನೆ ಮಾಡಿರುವ ಸಿಗಂದೂರು ರಾಮಪ್ಪನವರ ವಿರುದ್ಧ ದೂರು ದಾಖಲಿಸಲಾಯಿತು. ಕೆಆರ್ಪೇಟೆ ಪಟ್ಟಣದ ಪ್ರಗತಿ ಆಂಗ್ಲ ಮಾಧ್ಯಮ ಶಾಲೆಯ ಪ್ರಗತಿ ಉತ್ಸವ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ ಎಲ್ಎನ್.